ನೋಡ್ರಿ ಈ ಕಡೆ ಫ್ರೆಂಡ್ಸ್ ಬಸ್ಕಿನ ಕಟ್ ಮಾಡಿ ಇಟ್ಕೊಂಡೇನ್ರಿ. ಆದ್ರೆ ಸಾಕ್ರಿ ಸ್ವಲ್ಪ ಗುಂಡ್ಕೋಲಿನಿಂದ ಜಜ್ಜಿ ಈಗ ನೋಡ್ರಿ ಇದಕ್ಕೆ ಸೊ ಇದಾಗೈತ್ರಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಇವತ್ತು ನೋಡಿರಿ ಫ್ರೆಂಡ್ಸ್ ಒಂದು ರೆಸಿಪಿ ತೋರಿಸಾಕತ್ತೇನೆ ರೀ. ಅದು ಭಾಳ ಸಿಂಪಲ್ ಐತ್ರಿ ರೆಸಿಪಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಬರೀ ಉಳ್ಳಾಗಡ್ಡಿ ಟಮಾಟಿ ಇದ್ರಾಗ ಆಗ್ತೈತ್ರಿ. ಭಾಳ ರುಚಿನೂ ಆಗ್ತೈತ್ರಿ. ಆ ಪಲ್ಯ ಯಾವುದಪ್ಪ ಅಂದರೆ ಸಬ್ಬಸ್ಗೆ ಪಲ್ಯ ರೀ. ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಈ ಹಳ್ಳಿ ಸೈಡ್ ಅಂತೂ ಭಾಳ ಫೇಮಸ್ ರೀ. ಯಾಕಂದ್ರೆ ರೊಟ್ಟಿ ಜೊತೆ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ರೀ. ಈ ಹೊಲದ ಕಡೆ ಹೀಗೆಲ್ಲ ಕಟ್ಕೊಂಡು ಹೋಗ್ತಾರಲ್ರಿ, ಭಾಳ ಫೇಮಸ್ಸೂ ಐತ್ರಿ ಅದೆಲ್ಲ ಪಲ್ಯ. ಆಮೇಲೆ ಸೊಪ್ಪು, ಕಾಳಿನ ಪಲ್ಯ ಅವೆಲ್ಲ ಭಾಳ ಫೇಮಸ್ ರೀ ಆ ಕಡೆ. ಉಪ್ಪಿನಕಾಯಿ. ಸೊ ಬರ್ರಿ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನೋಡೋಣ ಯಾವ ಥರ ಮಾಡ್ತಾಯಿದ್ದೀನಿ. ಸೊ 2 ಕಾಳಿನ ಪಲ್ಯ ಮಾಡ್ತಾಯಿದ್ದೀನಿ ರೀ, ಅಂದರೆ ಮಿಕ್ಸ್ ಮಾಡಿ. ಸೊ ತೊಗರಿಬೇಳೆ ಆಮೇಲೆ ಹೆಸರು ಕಾಳು ಎರಡೂ ಕೂಡ ಮಿಕ್ಸ್ ಮಾಡಿ ನಾನು ಬೆಳಗ್ಗೆನ ನೆನೆ ಹಾಕಿದ್ದೆ ರೀ. ಸೊ ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆನೇ ನಾನು ನೆನೆ ಹಾಕಿ ಕೆಲ್ಸಕ್ಕೆ ಹೋಗಿದ್ದೆ ರೀ. ಮತ್ತು ಸಂಜೆ ಮುಂದ್ಬಿಟ್ಟ ಅಂದ್ರೆ ಒಂದು ಸ್ವಲ್ಪ ನೆನಿತಾವು ಕಾಳು ಅಂತಂದು ಹಾಕಿದ್ದೆ ರೀ. ಸೊ ಮಸ್ತಾಗಿ ನೆಂದಿದ್ದಾವ್ರಿ. ಈಗ ನೋಡಿರಿ ಒಂದು ಕೊತ್ತಂಬರಿ ಶಿವಡಿತ್ರೆ. ಸೊ 2 ತಂದಿದ್ರು ರೀ. ಅದನ್ನ ಒಂದು ಮೊನ್ನೆನ ಸಾರು ಮಾಡ್ಕೊಂಡು ತಿಂದ್ವಿ ರೀ. ಒಂದು ಫ್ರಿಜ್ನಾಗ ತೆಗೆದಿಟ್ಟಿದ್ರಿ, ಆದರೂ ಫ್ರೆಶ್ ಐತ್ರಿ. ಫ್ರಿಜ್ನಾಗ ತೆಗೆದಿಟ್ರು ಅದು ಜಾಸ್ತಿ ದಿನ ಬಾಳ್ಕೆನೂ ಬರೋಂಗಿಲ್ಲ ರೀ. ಅಂದ್ರೆ ನಾವು ಹೆಂಗೆ ದಿನಕ್ಕೆ ದಿನ ಇಡ್ಕೊತ ಬರ್ತೀವಿ ಅದನ್ನು ಒಂಥರ ಯೆಲ್ಲೋ ಕಲರ್ ಬಂದು ಕೆಟ್ಟುಬಿಡ್ತಾ ಇರ್ತಾರೆ. ಅದ್ರ ಸಂಬಂಧ ಯಾಕೋ ಚಲೋ ಇರ್ತಾರೆ. ಸೊ ಅದನ್ನ ಪಲ್ಯ ಮಾಡಿದ್ರೆ ಆಯ್ತು ಅಂತಂದು ಸೊ ಈಗ ತೊಗೊಂಡೇನ್ರಿ ಎಲ್ಲ. ನೋಡಿರಿ ಕಾಳು ಅಂತೂ ಮಸ್ತಾಗಿ ನೆನೆದಿದ್ದಾವೆ. ಒಂದು ಸಬ್ಬಸ್ಗೆ ಶಿವನ್ನ ತೊಗೊಂಡಿದ್ದೀನಿ ರೀ. ಇದನ್ನು ಚಲೋತ್ನಂಗೆ ಈಗ ಕಟ್ ಮಾಡ್ಕೋಬೇಕ್ರಿ. ಸಬ್ಬಸ್ಗಿನ ಸ್ವಲ್ಪ ಸಣ್ಣಗೆ ನಾವು ಕಟ್ ಮಾಡ್ಕೋಬೇಕ್ರಿ. ದೊಡ್ಡವಾದ್ರೆ ಒಂಥರ ಕಡ್ಡಿ ಬಾಯಾಗ ಸಿಗ್ತಾವ್ರಿ. ಅದ್ರ ಸಂಬಂಧ ಸಣ್ಣಗೆ ನಾವು ಕಟ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಮಸ್ತಾಗಿ ಪಲ್ಯ ರೆಡಿ ಆಗ್ತೈತ್ರಿ. ಸೊ ನೋಡಿರಿ ಫ್ರೆಂಡ್ಸ್ ಈಗ ನಾನು ಇದನ್ನು ಈ ಥರ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಇದು ಚಲೋನ ಆಗಲಿಲ್ಲ ರೀ. ಸ್ವಲ್ಪ ಉದ್ದಕ್ಕೆ ಭಾಳ ಉಳ್ಯಾಕಂತೀವಿ ರೀ. ಅದ್ರ ಸಂಬಂಧ ಮತ್ತು ಮರದಾಗ ಹಾಕಿ ನಾನು ಕಟ್ ಮಾಡ್ಕೊಂಡೆ ರೀ. ಇನ್ನೊಂದು ಸೈಡ್ ನಾನು ಈ ಕಾಳನ್ನ ಒಂಚೂರು ಕುದಿಯಾಕೆ ಹಾಕಿದ್ದಾರೆ, ಅಂದ್ರೆ ಒಂಚೂರು ಬೇಯಲಿ ಅಂತಂದು. ಒಂದು ಸ್ವಲ್ಪ ಅರ್ಧಂಬರ್ಧ ಬೆಂದ್ರೆ ಪಲ್ಯ ಚಲೋ ಆಗ್ತೈತೆ ರೀ. ಇಲ್ಲಿಕ್ರೆ ಕಾಳು ಬಾಯಾಗ ಹಂಗೆ ಬರ್ತಾವಂತಂದು ನಾನು ಒಂಚೂರು ನೋಡಿರಿ ಈಗ ಬೇಯಿಸಕ್ಕಂತಂದು ಇಟ್ಟೇನಿ. ಸೊ ಆಲ್ರೆಡಿ ಇದು ಬೆಂದಿದ್ದಾವ್ರಿ. ಈಗ ಜಾಸ್ತಿ ಏನು ಬೇಯಿಸೋದು ಬೇಡ, ಯಾಕಂದ್ರೆ ಅದು ನಾವು ಒಗ್ಗರಣೆ ಹಾಕಿದ ಮೇಲೂ ಕೂಡ ಒಂದು ಸ್ವಲ್ಪ ನೀರು ಹಾಕಿ ನಾವು ಬೇಯಿಸ್ಕೋಬೇಕ್ರಿ. ಪಲ್ಯ ಅಂದ್ರೂ ನಾನು ಇದನ್ನು ಅನ್ನದ ಜೊತೆನೂ ಮಾಡಾಕತ್ತೇನೆ ರೀ, ಆಮೇಲೆ ರೊಟ್ಟಿ ಜೊತೆನೂ ಆಗ್ತೈತೆ ಅಂತಂದು ಮಾಡಾಕತ್ತೇನೆ ರೀ. ಸೊ ಇನ್ನೊಂದು ಸೈಡ್ ನಾನು ಒಂದು ಟಮಾಟಿ ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಇದಕ್ಕೆ ಈಗ ನೋಡಿರಿ ಮರದಾಗ ಹಾಕಿ ನಾನು ಸಬ್ಬಸ್ಗೆ ಅಂತೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಈ ಕಡೆ ಅಂತೂ ಕಾಳನ್ನು ಚಲೋತ್ನಂಗೆ ಬೆಂದು ಬಂದಿದ್ದಾವ್ರಿ. ಸೊ ಈ ಥರ ನಾನು ಆಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು ಮಿಕ್ಸಿಗೆ ಹಾಕ್ಕೋಬೇಕಂದರೆ ಮಿಕ್ಸಿ ಒಂದು ಕೆಟ್ಟೈತಿ. ಅದ್ರ ಸಂಬಂಧ ನಾನು ಸ್ವಲ್ಪ ಗುಂಡ್ಕೋಲಿಂದ ಜಜ್ಕೊಂಡೇನಿ ರೀ. ಗ್ಯಾಸಿನ ಕಟ್ಟಿ ಮೇಲೆ ಸ್ವಲ್ಪ ದಪ್ಪನ ಜಜ್ಕೊಂಡೇನಿ ರೀ. ದಪ್ಪಗೆ ಜಜ್ಕೊಂಡ್ರೆ ಒಂಚೂರು ಚಲೋ ಆಗ್ತೈತ್ರಿ ಪಲ್ಯ. ಈಗ ನೋಡ್ರಿ ಆಲ್ರೆಡಿ ಈಗ ನಾನಂತರ ಒಗ್ಗರಣೆಗೆ ಹಾಕಿದ್ದೀನಿ ರೀ. ಒಗ್ಗರಣೆ ಕೊಟ್ಟಿದ ಮೇಲೆ ಒಂದಕ್ಕೆ ಮತ್ತು ಎಲ್ಲ ಹಾಕ್ಕೋಬೇಕಲ್ರಿ, ಉಪ್ಪು ಖಾರ ಎಲ್ಲ. ಸೊ ಖಾರ ಅಂತೂ ಒಂಚೂರು ನಾನು ಖಾರ ಪುಡಿ ಹಾಕ್ಕೊತೇನೆ ರೀ. ಈಗ ಉಪ್ಪು ಅರ್ಶಿಣದ ಪುಡಿ ಹಾಕ್ಕೊತೇನೆ ರೀ. ಇದು ಹಾಕ್ಕೊಂಡ್ಮ್ಯಾಗ ಈಗ ನಾವು 2 ನಿಮಿಷ ಅಷ್ಟು ನಾನು ಚಲೋತ್ನಂಗೆ ಬೇಯಿಸ್ಕೊತೇನೆ ರೀ. ಅಂದ್ರೆ ಅರ್ಶಿಣದ ಪುಡಿ ವಾಸನೆ ಹೋಗ್ಬೇಕ್ರಿ. ಇದು ಅರ್ಶಿಣದ ಪುಡಿ ವಾಸನೆ ಇದ್ರೆ ಪಲ್ಯ ಅಂತೂ ಚಲೋ ಆಗಂಗಿಲ್ಲ ರೀ. ಅದ ವಾಸನೆ ಬಂದುಬಿಡ್ತದ್ರಿ ಅದು ಪಲ್ಯ. ಅದ್ರ ಸಂಬಂಧ ನಾ ಯಾವಾಗಲೂ ಇದನ್ನು ಒಂಚೂರು ಎಣ್ಣೆಗೆ ಫ್ರೈ ಮಾಡ್ಕೊಂಡು ಆಮೇಲೆ ಇದನ್ನು ಈ ಉಳ್ಕಿದ್ದನ್ನು ಕಾಳು ಕಡಿ ಆಗಲಿ ಹಾಕ್ಕೊತೇನೆ ರೀ. ಇದು ಸಬ್ಬಸ್ಗೆ ನೋಡಿರಿ ಫಸ್ಟಾಗಿ ನಾನು ತೊಗೊಂಡು ಕಟ್ ಮಾಡ್ಕೋಬೇಕು ಅಂದ್ಕೊಂಡೆ ರೀ. ಸೊ ಅದು ನಾವು ತೊಗೊಂಡ್ಮೇಲೆ ಕಟ್ ಮಾಡೋಕೆ ಹೋದ್ರೆ ಸರಿಯಾಗಿ ಎತ್ತನಂಗೆ ಕಟ್ ಆಗಂಗಿಲ್ಲ ಅಂತಂದು ನಾನು ಕಟ್ ಮಾಡ್ಕೊಂಡು ನೀರಾಗ ಹಾಕ್ಕೊಂಡೇನಿ ರೀ. ಈಗ ನೀರ್ದಾಗಂತ್ರ ಹಾಕಿ ಇಟ್ಟಿದ್ದೀನಿ ರೀ ಸಬ್ಬಸ್ಗೆ ಸೊಪ್ಪನ್ನ. ಈಗ ನೋಡಿರಿ ಇದಂತ್ರ 2 ನಿಮಿಷ ಅಂತ್ರ ಆಗೈತಿ. ಈಗ ಕಾಳೆಲ್ಲ ಹಾಕ್ಕೊಂಡ್ಬಿಡ್ತೀನಿ ರೀ. ಎಲ್ಲ ಕಾಳಿನ ನೋಡಿರಿ ಇದು ಹಾಕ್ಕೊಂಡ್ಮ್ಯಾಗ ಇದ್ರಾಗ ನಾನು ಸಬ್ಬಸ್ಗೆ ಸೊಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ ರೀ. ಚಲೋತ್ನಂಗೆ ನೀರು ಅದ್ರಾಗ ಬಸದು ಇದು ಹಾಕ್ಕೊಂಡು ಒಂಚೂರು ಎಲ್ಲ ಮಿಕ್ಸ್ ಮಾಡಿ ಪಲ್ಯ ಸ್ವಲ್ಪ ಕುದಿಸಿ ಸ್ವಲ್ಪ ತಕ್ಕೊಂಡ್ಬಿಟ್ರೆ ಮುಗೀತ್ರಿ ಫ್ರೆಂಡ್ಸ. ಅಷ್ಟು ಪಲ್ಯ ಅಂತೂ ರೆಡಿ ಆಗ್ಬಿಡ್ತೈತೆ ರೀ. ಜಾಸ್ತಿ ಏನು ಟೈಮ್ನ ತೊಗೊಳಂಗಿಲ್ಲ ರೀ. ಯಾಕಂದ್ರೆ ನಾವು ಆಲ್ರೆಡಿ ಇದನ್ನು ಎಲ್ಲ ಬೇಯಿಸಿ ಇಟ್ಕೊಂಡ್ಮ್ಯಾಗಂತೂ ಒಗ್ಗರಣೆ ಹಾಕಿ ಕುದಿಸೋದು ಜಾಸ್ತಿ ಹೊತ್ತು ಆಗಂಗಿಲ್ಲ ರೀ. ಇನ್ನು ನಾನು ರೊಟ್ಟಿನೂ ಮಾಡ್ಬೇಕು ರೀ, ಅನ್ನ ಮಾಡಬೇಕು, ಭಾಳ ಐತ್ರಿ ಕೆಲಸ. ಅದ್ರಾಗ ನನಗೆ ಕೆಲ್ಸಕ್ಕೆ ಹೋಗಾಕತ್ತೇನೆ ಅಲ್ರಿ, ಒಂಚೂರು ಸೌಡಿನ ಇಲ್ಲರಿ. ಬೆಳಗ್ಗೆ ಅಂತೂ ನಮ್ಮದು ಅಡ್ಗೆನ ಕಟ್ಟಾಗ್ಬಿಟ್ಟೈತೆ ರೀ. ಏನು ಅಡ್ಗೆನ ಮಾಡುವಲ್ಲ ರೀ ನಾನು.
ಟೈಮ್ ಆಗೈತೆ ಅಂತಂದು ಹಂಗೆ ಹೋಗ್ಬಿಡ್ತೇನೆ ರೀ ಕೆಲ್ಸಕ್ಕೆ. ಮನ್ಯಾಗ ಇದ್ದಿದ್ರಾಗ ಸ್ವಲ್ಪ ತಿನ್ನಂಗೆ ಆಗ್ಬಿಟ್ಟೈತೆ ರೀ. ಅದು ರಾತ್ರಿದು ಏನು ಇರ್ತೈತಿ ಮಾಡಿದ್ದು ಅದು ತಿನ್ನಂಗೆ ಆಗೈತಿ. ಸೊ ಈಗ ನೋಡಿರಿ ಫ್ರೆಂಡ್ಸ, ನಾನಂತರ ಇದು ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಚಲೋತ್ನಂಗೆ ಈಗ ಮಿಕ್ಸ್ ಮಾಡಾಕತ್ತೇನೆ ರೀ. ಮಿಕ್ಸ್ ಮಾಡ್ಕೊಂಡು ಈಗ ಒಂಚೂರು ನಾನು ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊತೀನಿ ರೀ. ಇದು ಜಾಸ್ತಿ ಏನು ಬೇಡ, ಒಂದು 5 ನಿಮಿಷ ಕಾಲ ಅಷ್ಟೇ ನಾನು ಬೇಯಿಸ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಗ್ತೈತೆ ರೀ. ಯಾಕಂದ್ರೆ ಜಾಸ್ತಿ ಕುದಿಸ್ಕೊಂಡ್ಬಿಟ್ರೆ ಕಾಳು ಏನದಾವಲ್ಲ ರೀ ಫುಲ್ ಎಲ್ಲ ಹೊಟ್ಟೆ ಹೊಡೆದು ಬಿಡ್ತಾವ್ರಿ. ಅವು ಹೊಟ್ಟೆ ಹೊಡೆದ್ರೆ ಮತ್ತು ನಾವು ಪಲ್ಯನೂ ಆಗಂಗಿಲ್ಲ ರೀ, ಈ ಕಡೆ ಸಾರನೂ ಆಗಂಗಿಲ್ಲ ರೀ, ಆ ಥರ ಆಕೈತಿ. ಸೊ ಇದಕ್ಕೆ ನಾನು ಒಂದು ಅರ್ಧ ಚಮಚ ಅಷ್ಟು ಖಾರ ಪುಡಿ ಹಾಕ್ಕೊಂಡೇನಿ ರೀ. ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿ ಖಾರ ಇಲ್ಲ ರೀ, ಅದ್ರ ಸಂಬಂಧ ಒಂದು ಅರ್ಧ ಚಮಚ ಅಷ್ಟು ನಾನು ಖಾರ ಪುಡಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡೇನಿ ರೀ. ನಾವು ಯಾವಾಗಲೂ ಒಂಚೂರು ಖಾರ ಪುಡಿ ಹಸಿಮೆಣ್ಸಿನ್ಕಾಯಿ ಎರಡೂ ಮಿಕ್ಸ್ ಮಾಡಿ ಪಲ್ಯಾಗ ಹಾಕಿದ್ರೆ ಸಖತ್ತಾಕೈತೆ ರೀ. ಆಮೇಲೆ ಇವು ಕಪ್ಪು ಕಡಿ ಮಾಡುವಾಗಂತೂ ಎರಡೂ ಮಿಕ್ಸ್ ಮಾಡಿ ಹಾಕ್ತಾರೆ ರೀ, ಭಾಳ ರುಚಿ ಆಗ್ತೈತೆ ರೀ ಪಲ್ಯ. ಕಪ್ಪು ಕಡಿ ಅಂದ್ರೆ ಇದೆ ರೀ, ಚಿಕನ್ ಮಟನ್ ಇವೆಲ್ಲ ಅದಕ್ಕೂ ಹಾಕಿದ್ರು. ಸೊ ಈಗ ನಾನಂತರ ಹಾಕಿ ಈಗ ಚಲೋತ್ನಾಗ ಮಿಕ್ಸ್ ಮಾಡಿದ್ದೀನಿ ರೀ. ಮಾಡ್ಕೊಂಡು ಒಂಚೂರಷ್ಟು ನಾನು ನೀರು ಹಾಕ್ಕೊತೀನಿ ರೀ ಇದಕ್ಕೆ. ಯಾಕಂದ್ರೆ ಸ್ವಲ್ಪ ನನಗೆ ನೀರ್ಗತ್ತೆ ಬೇಕಲ್ಲ ರೀ, ಅದ್ರ ಸಂಬಂಧ ಒಂಚೂರಷ್ಟು ನಾನು ಹಾಕ್ಕೊಂಡಿದ್ದೆ. ಸೊ ನೋಡಿರಿ ಫೈನಲಾಗಿ ನಮ್ಮದು ಪಲ್ಯ ಅಂತ ರೆಡಿ ಆಯ್ತು ರೀ. ಈ ಥರ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡೇನಿ ರೀ. ಅಂದ್ರೆ ಅನ್ನಕ್ಕೂ ಹಾಕೈತಿ ರೀ, ಈ ಕಡೆ ರೊಟ್ಟಿಗೂ ಹಾಕೈತೆ ಅಂತಂದು. ಸೊ ನೋಡಿ ಈ ಮೀಡಿಯಮ್ ಇದ್ರಾಗಷ್ಟು ನಾನು ನೀರು ಹಾಕ್ಕೊಂಡು ನಾನು ಕುದಿಸಿ ಇಟ್ಕೊಂಡೇನಿ ರೀ. ಸೊ ಫೈನಲಾಗಿ ನಮ್ಮದು ಪಲ್ಯ ಸಬ್ಬಸಿಗೆ ಸೊಪ್ಪಿನ ಪಲ್ಯ ರೆಡಿ ಆಯ್ತು ರೀ ಫ್ರೆಂಡ್ಸ. ನೋಡಿರಿ ಸಾರ್ಗತೆ ಹೆಂಗೆ ಬರಾಕತ್ತೈತಿ. ಇದ್ರದ್ದು ಬಸ್ಸಾರು ಕೂಡ ಮಾಡ್ತಾರೆ ರೀ. ಬಸ್ಸಾರು ಅಂತೂ ಸಖತ್ತಾಗ್ತೈತೆ ರೀ. ಸೊ ನಂಗೆ ಅದು ಸ್ವಲ್ಪ ಕಲ್ಕೋಬೇಕ್ರಿ ಬಸ್ಸಾರು ಮಾಡೋದು. ಸಬ್ಬಸಿಗೆ ಸೊಪ್ಪಿಂದ ಬಸ್ಸಾರು ಮಾಡ್ತಾರೆ ರೀ. ನಾನು ಅದೇ ಮಾಡಬೇಕಂತ ಇವತ್ತು ರೆಸಿಪಿ ತಲೆಗಿಟ್ಕೊಂಡು ಮಾಡಕ್ಕೆ ಕುಂತೆ ರೀ. ಬಟ್ ನಂಗೆ ಮಿಕ್ಸಿ ಒಂದು ಕೆಟ್ಟಿದ್ಕೆ ನಾನು ಏನು ಮಾಡೋಕ್ಕೂ ಆಗಲಿಲ್ಲ ರೀ. ಇನ್ನೊಂದು ಸೈಡ್ನಾಗ ನಾನು ಅನ್ನಕ್ಕೆ ಇಟ್ಟಿದ್ದೆ ರೀ. ಸೊ ನಾನು ರೆಡಿ ಆಗ್ತೈತೆ ರೀ. ಆಮೇಲೆ ಈಗಂತೂ ರೊಟ್ಟಿಗೆ ಜಿಗಿಟನ್ನು ಹಾಕ್ತೇನೆ ರೀ. ನೋಡಿರಿ ಆಲ್ರೆಡಿ ನಾನು ಈಗ ಇಟ್ಟಿದ್ದಾತು ರೀ. ಒಂದು ಕಡೆ ಅನ್ನಕ್ಕೆ ಕುದಿಯಾಗತ್ತೈತೆ ರೀ, ಒಂದು ಕಡೆ ಇದು ಜಿಗಿಟಿಗೆ ಹಾಕೀನಿ ರೀ. ಇನ್ನೊಂದು ಸೈಡ್ ನಾನು ಹಿಟ್ಟು ತೊಗೊಂಡೇನಿ ರೀ. ಹಿಟ್ಟು ಅಂದ್ರೆ ಜಾಸ್ತಿ ತೊಗೊಂಡಿಲ್ಲ ರೀ, ಒಂದು 5-6 ಆಗೋಷ್ಟು ತೊಗೊಂಡೇನಿ ರೀ. ಯಾಕಂದ್ರೆ ಸ್ವಲ್ಪ ಈಗ ಮಳೆಗಾಲ ಅಲ್ರಿ, ಸ್ವಲ್ಪ ಬಿಸಿ ಬಿಸಿ ತಿಂದ್ರೆ ಏನೋ ಒಂಚೂರು ಹೊಟ್ಟೆ ತುಂಬ್ತೈತೆ ಅಂತಂದು ಒಂದು 4 ಮಾಡಿ ಅವಾಗವಾಗ ಅಷ್ಟೇ ಕೊಡಾಕತ್ತೇನೆ ರೀ. ಕೆಲ್ಸದ ಇದ್ರಾಗ ಹೋಗ್ಕೊಂತನ ನಾನು ಬಂದು ರೊಟ್ಟಿ ಮಾಡಿ ಕೊಡಾಕತ್ತೇನೆ ರೀ. ಸೊ ನನ್ನ ಕಷ್ಟ ಯಾರಿಗೆ ಹೇಳಪ್ಪ ನಂಗೆ ಆಗ್ಬಿಟ್ಟೈತೆ ರೀ, ಭಾಳ ತ್ರಾಸ ಆಗತ್ತೈತೆ ರೀ. ಈಗ ಕೆಲಸ ಎಲ್ಲ ಮೈ ಮೇಲೆ ಆಗ್ಬಿಟ್ಟವ್ರಿ ನಂಗೆ. ಮೊದಲೆಲ್ಲ ಕೆಲಸ ಅಂತಿದ್ದೆ ರೀ, ಈಗೆಲ್ಲ ನೋಡಿರಿ ಕೆಲ್ಸಕ್ಕೆ ಹೊಂಟೇನಿ. ನನಗೆ ಮುಂಜಾನೆ ಏಳಂಗೆ ಆಗವಲ್ದು ರೀ, ಅಷ್ಟು ಕಷ್ಟ ಆಗತ್ತೈತಿ. ಸೊ ಆದರೂ ಹೆಂಗೋ ತಡ್ಕೊಂಡು ಹೋಗಾಕತ್ತೇನೆ ರೀ. ಈಗ ನೋಡಿರಿ ರೊಟ್ಟಿ ಬೇಯಿಸಾಕತ್ತೇನೆ. ಈಗ ರೊಟ್ಟಿ ಅಂತೂ ಈಗ ಒಂದೇತ್ರಿ, ಇದು ಇನ್ನೊಂದು 4-5 ಏನೋ ಮಾಡೋದೈತೆ ರೀ. ಅದಷ್ಟನ್ನು ಮಾಡಿಕೊಂಡು ಗ್ಯಾಸಿನ ಕಟ್ಟೆ ಎಲ್ಲ ಸ್ವಚ್ಛ ಮಾಡ್ಕೊಂಡೆ ರೀ. ಸೊ ಫೈನಲಾಗಿ ನಂದು ರೊಟ್ಟಿನ ಆಯ್ತು ರೀ, ಗ್ಯಾಸಿನ ಕಟ್ಟೆ ಸ್ವಚ್ಛನ ಆಯ್ತು. ಸೊ ಇದಾದಮೇಲೆ ಅನ್ನನೂ ರೆಡಿ ಆಗೈತೆ ರೀ, ಪಲ್ಯ ಏನಂತೂ ರೆಡಿ ಆಗೈತಿ. ಆ ರೊಟ್ಟಿಗೆ ಒಂಚೂರು ಮುಚ್ಚಿ ಇಟ್ಬಿಡ್ತೇನೆ ರೀ. ನಮ್ಮ ಮನೆಯವ್ರು ಯಾವಾಗ ಬರ್ತಾರೋ ಅವಾಗ ಒಂಚೂರು ಊಟಕ್ಕೆ ಹಾಕಿ ಕೊಡ್ತೀನಿ ರೀ ಅವ್ರಿಗೆ. ಫ್ರೆಂಡ್ಸ ನೋಡಿರಿ, ಈಗ ನೋಡಿರಿ ಇದು ಎಷ್ಟು ತೆಳ್ಳಗೆ ಮಾಡಿದ್ರು ಹೆಂಗೆ ಗಟ್ಟಿ ಆತ್ರಿ. ತಣ್ಣಗಾದ್ಮೇಲೆ ಇದು ಗಟ್ಟಿ ಆಗ್ಬಿಡ್ತೈತೆ ರೀ. ಈಗ ಒಂದು ರೊಟ್ಟಿ ತೊಗೊಂಡೇನಿ ರೀ. ನೋಡಿರಿ ಬಿಸಿ ಬಿಸಿ ರೊಟ್ಟಿ, ಆಮೇಲೆ ಉಪ್ಪಿನಕಾಯಿ, ಸಬ್ಬಸಿಗೆ ಸೊಪ್ಪಿನ ಪಲ್ಯ. ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ರೀ. ಊಟ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ್ ನಿಮಗೆ. ಫೈನಲಾಗಿ ನೋಡಿರಿ ಅಡುಗೆ ಅಂತ ಆಯ್ತು. ಸೊ ಎಲ್ಲ ನೋಡಿರಿ ಗ್ಯಾಸಿನ ಕಿಟ್ಟೆ ಎಲ್ಲ ಎಷ್ಟು ಮಸ್ತ್ ಕ್ಲೀನ್ ಆಗೈತೆ ರೀ. ಎಲ್ಲ ನಾವು ಸ್ವಚ್ಛ ಮಾಡ್ಕೊಂಡ್ರೆ ಸ್ವಚ್ಛ ಆಗ್ತೈತೆ ರೀ. ನಾವು ಎಲ್ಲರ ಅಲ್ಲೇ ಹರಟ್ಕೊಂಡು ಇಟ್ಕೊಂಡ್ರೆ ಎಲ್ಲ ನೋಡಂಗೆ ಆಗಂಗಿಲ್ಲ ರೀ ಗ್ಯಾಸಿನ ಕಟ್ಟಿ. ಸೊ ಯಾವಾಗಲೂ ನನಗಂತೂ ಸ್ವಚ್ಛ ಬೇಕು ರೀ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇದು ಅಡುಗೆದಂತೂ ಭಾಳ ಫಜೀತಿ ಆಗ್ಬಿಟ್ಟೈತೆ ರೀ. ಯಾಕಂದ್ರೆ ಕೆಲ್ಸಕ್ಕೆ ಹೊಂಟೇನಿ ರೀ, ಸರಿಯಾಗಿ ಅಡುಗೆನೂ ಇಲ್ಲ, ಸರಿಯಾಗಿ ಊಟನೇ ಇಲ್ಲರಿ ನಂಗೆ. ಬೆಳಗ್ಗೆ ಒಂಚೂರು ಎದ್ದು ಮ್ಯಾಗಿಂದೆಲ್ಲ ಕೆಲಸ ಮಾಡ್ಕೊಂಡು 8 ಗಂಟೆ ಹೋಗಿರ್ತೇನೆ ರೀ. ಅಲ್ಲಿ ನಾಷ್ಟ ಕೊಡ್ತಾರೆ ರೀ, ಅದು 10-11 ಗಂಟೆ ಏನೋ ಬರ್ತೀನಿ ರೀ. ಆ ಕಡೆಯಿಂದ ನಾಷ್ಟ ಕೊಡ್ತಾರೆ ರೀ. ಅಲ್ಲಿಂದ ನಾಷ್ಟ ಮಾಡ್ಕೊಂಡು ಬಂದು ಮತ್ತು ಮನ್ಯಾಗ ಒಂಚೂರು ಕೆಲಸ ಎಲ್ಲ ಮಾಡ್ಕೊಂಡು ಮ್ಯಾಗ ಹೋದ್ನಿ ಅಂದ್ರೆ ಒಂದು 4-ಊರಿಗೆ ಬರಾಕತ್ತೇನೆ ರೀ. ಸರಿಯಾಗಿ ಹೊಟ್ಟೆಗೆ ಅನ್ನ ಇಲ್ದಂಗೆ ಆಗ್ಬಿಟ್ಟೈತೆ ರೀ ನಂಗೆ. ಇವತ್ತಂದ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ದಿತ್ತು ರೀ ನಂಗೆ. ಇವತ್ತೇನು ಮಾಡೇ ಇಲ್ಲರಿ, ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟೇನಿ. ಕೆಲ್ಸಕ್ಕೆ ಹೋದ ರಾತ್ರಿದು ಐದು ಬಿಡು ಅಂತಂದು ಅದ್ರಾಗ ಬಿಟ್ಟು ಹೋಗೇನಿ ರೀ. ಅದು ಒಂಚೂರು ಇತ್ತು ರೀ, ಬಂದು ನೋಡೋದು ಕೂಡಲೇ ಒಂಚೂರು ಇತ್ತು. 4 ಸುಮಾರು ರೀ. ಪಾಪ ಅವರು ಅಲ್ಲಿ ಮಾಡಂತಂದು ಹೇಳಿದ್ರೆ ನಂಗೆ ಒಂಥರ ಮುಜುಗರ ಅನ್ನಿಸ್ತೈತೆ ರೀ ಕೆಲ್ಸದ ಮನ್ಯಾಗ ಊಟ ಮಾಡೋಕ್ಕಾಗಲಿ.
ಬಂದು ಭಾಳ ಹೊಟ್ಟೆ ಹಸ್ತಿದ್ದಕ್ಕೆ ಇವತ್ತು ಮತ್ತೆ ಒಂದು ಮ್ಯಾಗಿ ಇತ್ತರೆ ಅಮ್ಮ ಮೊನ್ನೆ ಮ್ಯಾಗಿ ಸ್ವಲ್ಪ ನೀ ಭಾಳ ಜೀವದಿದ್ದು ತಗೋ ಅಂತಂದು ಕೊಡಿಸಿದ್ರಿ. ಅದ ಮೊನ್ನೆ ಒಂಚೂರು ಮಾಡ್ಕೊಂಡು ತಿಂದಿದ್ದೆ ರೀ. ಇನ್ನೊಂದು ಎರಡು ಇದ್ವು, ಅದ್ರಾಗ ಬಂದು ಕೂಡಲೇ ಒಂದು ಮ್ಯಾಗಿ ಅಷ್ಟು ಮಾಡ್ಕೊಂಡು ತಿಂದೆ ರೀ. ಜಗ್ಗಿ ಹೊಟ್ಟೆ ಹಸ್ತಿತ್ತು ಯಾವಾಗಲೂ ನೋಡ್ರಿ ಅದು ಕೆಲಸ ಮಾಡಿ ಮನ್ಯಾಗ ಇದ್ದಿದ್ದು ಏನಾರ ಒಂದು ತಿನ್ಕೊತ ಇರ್ತಿದ್ದೆ ರೀ. ಈಗ ಕೆಲ್ಸಕ್ಕೆ ಹೊಂಟೇನಲ್ರಿ, ಅದು ಸರಿಯಾಗಿ ಊಟನೂ ಇಲ್ದಂಗೆ ಆಗ್ಬಿಟ್ಟೈತ್ರಿ ನಂಗೆ. ಅಲ್ಲಿ ಕೆಲ್ಸದ ಮನೆಯಾಗ ಊಟ ಮಾಡಿ ಬಂದಿದ್ರಿ ನಾನು ಮಕ್ಕಳೇ. ಇವತ್ತು 5 ಗಂಟೆ ಊಟ ಮಾಡೇನಿ ರೀ. ಊಟ ಅಂದ್ರೂ ಅದ ಮ್ಯಾಗಿ ಒಂಚೂರು ತಿಂದೆ ರೀ. ಅಡುಗೆನೂ ಸರಿಯಾಗಿ ಆಗವಲ್ದ್ರಿ ನನಗೆ. ರಾತ್ರಿದು ಏನು ಮಾಡಿರ್ತೀನಿ ಒಂಚೂರು ಇಷ್ಟು ಮಾಡಿರ್ತೀನಿ ರೀ, ಬೆಳಿಗ್ಗೆ ಹಂಗೆ ಹೋಗ್ಬಿಡ್ತೀನಿ. ಅಂದ್ರೆ ಮ್ಯಾಗಿಂದೆಲ್ಲ ಮಾಡ್ಕೊಳೋ ಮಟ್ಟ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಟೈಮ್ ಆಗತ್ತೈತೆ ರೀ. ಅದು ಟೈಮ್ ಆದ ಕೂಡಲೇ ನನಗೆ ಆ ಕಡೆ ಟೈಮ್ ಆಗಿ ಕೆಲ್ಸಕ್ಕೆ ಹೋಗ್ಬೇಕಂತಂದು ಇದ್ದಿದ್ರಾಗ ಬಿಟ್ಕೊಟ್ಟು ಒಂದು ಕಪ್ ಚಹಾ ಕುಡ್ದಷ್ಟು ಹೋಗಿರ್ತೀನಿ ರೀ. ಏನ್ರಿ ಹಾಗೆ ಹೋಗೋದ ಜೀವನ ಅನ್ನೋದು ಒಂದು ಈ ಥರ ಆಯ್ತು ನೋಡ್ರಿ. ಕೆಲ್ಸಕ್ಕೆ ಹೋದ್ರೆ ಒಂದು, ಹೋಗಲಿಲ್ಲ ಅಂದ್ರೆ ಒಂದು ಐತ್ರಿ. ಸೊ ನೋಡಿರಿ ಫ್ರೆಂಡ್ಸ್, ಇವತ್ತಿಂದ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಾಗತ್ತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಗುಡ್ ನೈಟ್.